ಇದು ನೆಗ್ಗಲ್ ಮುಳ್ಳಮ್ಮ. ಸೊ ಇದನ್ನು ಕನ್ನಡದಲ್ಲಿ ಸಂಸ್ಕೃತದಲ್ಲಿ ಗೋಕ್ಷುರ ಅಂತಾರೆ, ಕನ್ನಡದಲ್ಲಿ ನೆಗ್ಗಲ್ ಮುಳ್ಳು ಅಂತೀವಿ ಅಥವಾ ಕಳ್ಳನ ಗೆಡ್ಡೆ ಅಂತ ಕರೀತಾರೆ. ಇದು ಆನೆಗೆ ನೀವು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆನಪಾದ ಗಿಡ ಅಂತಲೇ ಇದಕ್ಕೆ ಹೆಸರು. ನೀವು ಆನೆಗೋಸ್ಕರ ಬೇಲಿ ಹಾಕೋ ಅವಶ್ಯಕತೆ ಇಲ್ಲ. ಈ ಗಿಡ ನೆಟ್ಬಿಟ್ರೆ ಸಾಕು, ಆನೆ ಈ ಮುಳ್ಳಿಗೆ ಮಾತ್ರ ಹೆದರ್ಕೊಳ್ಳುತ್ತೆ. ಇದನ್ನು ನೀವು ಬೇಲಿ ರೀತಿ ಮಾಡ್ಕೊಂಡು ಹಾಸಿಗೆ ರೀತಿ ಮಾಡಿಬಿಟ್ರೆ ಅಲ್ಲಿಗೆ ಆನೆಗಳು ಬರೋದೇ ಇಲ್ಲ. ಸುಮ್ಮನೆ ಅರಣ್ಯ ಇಲಾಖೆಯವರು ರೈತರು ಕಷ್ಟಪಡ್ತಾ ಇದ್ದಾರೆ ಆನೆಗಳಿಗೋಸ್ಕರ. ಏನು ಮಾಡಿಬಿಡಪ್ಪ, ನೀವು ಬರೀ ನೆಗ್ಗಲು ಮುಳ್ಳು ಬೆಳೆಸಿ, ನಿಮ್ಮ ತೋಟಕ್ಕೆ ಆನೆ ಬಂದರೆ ಕೇಳಿ, ನನ್ನನ್ನೇ ಕೇಳ್ರಿ, ಯಾರನ್ನೂ ಕೇಳಕ್ಕೆ ಹೋಗಬೇಡಿ. ಹಾಗಾಗಿ ಇದು ಪ್ರಾಣಿಗಳಿಂದ, ಮುಖ್ಯವಾಗಿ ಆನೆಯಿಂದ ರಕ್ಷಣೆ ಮಾಡುತ್ತೆ. ಆನಪಾದ ಮುಳ್ಳು ಅಂತಲೇ ಕರೆಯೋದು ಇದನ್ನು. ಸೊ ಹಂಗಾಗಿ ಆನೆಗಳನ್ನ ಓಡಿಸೋದು ಇಲ್ಲಮ್ಮ. ಈ ಮುಳ್ಳು ಚುಚ್ಕೊಳ್ಳುತ್ತೆ, ಮುಂದಕ್ಕೆ ಹೋಗೋಕ್ಕೆ ಬಿಡಲ್ಲ. ಇದು ಆನಪಾದ ಮುಳ್ಳು ಅಂತಲೇ ಕರೀತಾರೆ. ಇದರಲ್ಲಿ ಇದು ಸಣ್ಣದು, ಇನ್ನೊಂದು ದೊಡ್ಡದಿದೆ. ಇದು ಅಷ್ಟೇ ಕೆಲಸ ಮಾಡುತ್ತೆ, ಆನೆಗಳು ಬರಲ್ಲ. ಇದು ಕಾಲು ಚುಚ್ಕತ್ತಲ್ಲ, ಇನ್ನು ಹೆಂಗೆ ಮುಂದಕ್ಕೆ ಹೋಗುತ್ತೆ. ಸೊ ಹಂಗಾಗಿ ಇದನ್ನ ಫೆನ್ಸಾಗಿ ಯೂಸ್ ಮಾಡ್ಬೋದು, ಬೇಲಿಯಾಗಿ ಯೂಸ್ ಮಾಡ್ಬೋದು. ಮುಖ್ಯವಾಗಿ ದೇಹಕ್ಕೆ ಕಿಡ್ನಿನಲ್ಲಿ ಫೇಲ್ಯೂರ್ ಆಗಿದ್ದರೆ ಕ್ರಿಯೇಟಿನ್ ಅಂಶ ಜಾಸ್ತಿಯಾಗಿ ವಾಂತಿ ಆಗಿ BP ಕೂಡ ಜಾಸ್ತಿ ಆಗಿರುತ್ತೆ ಅಂಥವ್ರಿಗೆ 21 ದಿನ ಇದು ಸಮೂಲ ಬೇರು, ಕಾಂಡ, ಎಲೆ, ಹೂವು ಎಲ್ಲ ಉಪಯೋಗ ಬರುತ್ತೆ. 1 ಚಮಚನ 1 ಲೋಟ ನೀರು ಕಾಯಿಸ್ಬಿಟ್ಟು ಕಷಾಯ ಕುಡಿತಾ ಬಂದರೆ 21 ದಿನದಲ್ಲಿ ತನ್ನ ಕಿಡ್ನಿ ಸ್ವಾಸ್ಥಿತಿಗೆ ಬರುತ್ತೆ. ಕ್ರಿಯೇಟಿನ್ ಅಂಶ 11 ಇದ್ದರೂ ಕೂಡ ಬರುತ್ತೆ. ದಿನ ಡಯಾಲಿಸಿಸ್ಗೆ ಹೋಗ್ತಿದ್ದವರು, ಪದೇ ಹೋಗ್ತಿರೋರು ಕೂಡ ಹಂತವಾಗಿ ನಿಲ್ಲಿಸ್ಬಿಟ್ಟು ನೆಮ್ಮದಿಯಾಗಿರ್ಬೋದು. ಕಿಡ್ನಿನ ಶುದ್ಧಿ ಮಾಡ್ತಕ್ಕಂಥ ಮೂಲಿಕೆ ಇದು. ಇದನ್ನು ನಾವು ಸೊಪ್ಪು ತರಕಾರಿಯಾಗಿ ಉಪಯೋಗಿಸ್ಬೇಕು ನೆಗ್ಗಲ್ ಮುಳ್ಳು. ಜೊತೆಗೆ ಅದರಲ್ಲಿ ವೀರ್ಯ ವೃದ್ಧಿ ಆಗೋಂಥದ್ದಿದೆ. ಅದರದ್ದು ಬೀಜನ ಕಲೆಕ್ಟ್ ಮಾಡ್ಕೊಂಡು ನಿರ್ವೀರ್ಯ ಆಗಿರ್ತಾರಲ್ಲ, ಮಕ್ಕಳಾಗಿರಲ್ವಲ್ಲ, 21 ದಿನ ಗಂಡು ಹೆಣ್ಣು ಕುಡಿತಾ ಬಂದರೆ ಮಕ್ಕಳಾಗುತ್ತಮ್ಮ. ನಿರ್ವೀರ್ಯ ಆಗಿರೋರು ಕೂಡ ವೀರ್ಯವಂತರಾಗ್ತಾರೆ ನೆಗ್ಗಲ್ ಮುಳ್ಳಿಂದ. ಇದು ನಾಗಾರ್ಜುನ ಅಂತ ಕರೀತಾರೆ. ಹಾಲು ಇದ್ರಲ್ಲಿ ಬರ್ತಕ್ಕಂಥದ್ದು. ಇದು ಅನಿಮಿಕ್, ರಕ್ತಹೀನತೆ ರೋಗಕ್ಕೆ ಅಥವಾ ಕುಪೋಷಣೆಗೆ ತುತ್ತಾಗಿರ್ತಾರಲ್ಲ, ಸೊ ಅಂಥವರು ಇದನ್ನು ಪೂರ್ತಿ ಗಿಡ ತಂದುಬಿಟ್ಟು ರಸ ತೆಗೆದು ಹಾಡಿನ ಹಾಲಲ್ಲಿ 21 ದಿನ ಕುಡಿದ್ರೆ ರಕ್ತಹೀನತೆ ಸಂಪೂರ್ಣ ಸರಿಯಾಗುತ್ತೆ. ಜೊತೆಗೆ ಲ್ಯುಕೇಮಿ ಅನ್ನೋ ಕ್ಯಾನ್ಸರ್ ಕೂಡ ಬೇಡಮ್ಮ, ಲ್ಯುಕೇಮಿ ಅನ್ನೋ ಕ್ಯಾನ್ಸರ್ ಕೂಡ ಇದರಿಂದ ವಾಸಿಯಾಗುತ್ತೆ. 21 ದಿನ ಹಾಡಿನ ಹಾಲಲ್ಲಿ 1 ಸ್ಪೂನಷ್ಟು ಕುಡಿತಾ ಬಂದರೆ ಕ್ಯಾನ್ಸರ್ನ ಹತೋಟಿಗೆ ತರ್ಬೋದು. ಜೊತೆಗೆ ಅದನ್ನು ಗುಣನೂ ಕೂಡ ಪಡಿಸ್ಬೋದು. ಇದು ಹಾಲ್ಕೊಂಡ್ಕ ಗಿಡ ಅಂತ ಕನ್ನಡದಲ್ಲಿ ಹೇಳ್ತಾರೆ. ಮುರಿದ್ರೆ ಹಾಲು ಬರುತ್ತೆ. ಜೊತೆಗೆ ಕಜ್ಜಿ ಆಗಿರುತ್ತಲ್ಲ ನೋಡಿ, ಅದರ ಹಾಲು ಹಚ್ಚಿದ್ರೆ ಕಜ್ಜಿ ಹೋಗುತ್ತೆ. ಎಂಥ ಕಜ್ಜಿ ಇದ್ರೂ ಕೂಡ ಹಚ್ಚಿದ್ರೆ ಸಾಕು ಹೊರ್ಟೋಗುತ್ತೆ. ಆಡು ಮುಟ್ಟದ ಬಳ್ಳಿ ಅಂತ ನಾವೆಲ್ಲ ಕೇಳಿರ್ತೀವಿ. ಇದು ಆಡು ಮುಟ್ಟದ ಬಳ್ಳಿ. ಇದನ್ನು ಆಡು ತಿನ್ನಲ್ಲ, ಅಂದರೆ ಮೇಕೆ ತಿನ್ನಲ್ಲ. ಯಾಕೆ ತಿನ್ನಲ್ಲ ಅಂದರೆ ಇದು ತಿಂದರೆ ವಾಂತಿ ಆಗೋಗುತ್ತೆ. ಜಾಂಡೀಸ್ಗೆ ಮಾಡಿಸೋಂಥ ಔಷಧಿ. ಒಂದು ಎಲೆನ ಉಪ್ಪು ಹಾಕೊಂಡು ತಿಂದರೆ ತಕ್ಷಣಕ್ಕೆ ವಾಂತಿ ಆಗುತ್ತೆ. ಜೊತೆಗೆ ಅಸ್ತಮಾದವರು ಡೈಲಿ ಇದೊಂದು ಎಲೆನ ಉಪ್ಪು ಹಾಕಿ ತಿಂತ ಬಂದರೆ ಅವ್ರ ಶ್ವಾಸಕೋಶ ಎಲ್ಲ ಕ್ಲೀನಾಗಿ ಅವ್ರಿಗೆ ಅಸ್ತಮ ರೋಗ ನಿವಾರಣೆ ಆಗುತ್ತೆ. ಈ ದಿನನಿತ್ಯ ನೆಬಲೈಷನ್ ಯೂಸ್ ಮಾಡ್ತಾರಲ್ಲ ಅಂಥವರು ಬರೀ ಒಂದೆಲೆ ಉಪ್ಪು ಮೆಣಸು, 1 ಹರಳು ಉಪ್ಪು, 1 ಕಾಳು ಮೆಣಸು ಹಾಕೊಂಡು ಒಂದೆಲೆ ತಿಂತ ಬಂದರೆ 7 ದಿನಕ್ಕೆ ಅಸ್ತಮ ಸಂಪೂರ್ಣ ವಾಸಿ ಆಗುತ್ತೆ ಆಡು ಮುಟ್ಟದ ಬಳ್ಳಿಯಿಂದ. ಇದು ಕಫನ ಹೊರಗಡೆ ತೆಗೆದಾಕಂಥ ಮೂಲಿಕೆ. ನಾವು ಏನು ಸಾಲ್ಬಿಟಮಲ್ ಕೊಡ್ತೀವೋ ಅದಕ್ಕಿಂತನೂ ಇದು ಚೆನ್ನಾಗಿ ಕೆಲಸ ಮಾಡುತ್ತೆ. ದಿನನಿತ್ಯ ಚಳಿ ಇರಲಿ, ಮಳೆ ಇರಲಿ, ಗಾಳಿ ಇರಲಿ, ಒಂದೆಲೆ ತಿಂದರೆ ಆತನಿಗೆ ಇರ್ತಕ್ಕಂಥ ಅಸ್ತಮ ರೋಗ, ಗೂರ್ಲು ಸಂಪೂರ್ಣ ವಾಸಿಯಾಗುತ್ತಾ ಶಕ್ತಿ ಇದಕ್ಕಿದೆ. ಜೊತೆಗೆ ಈ ಮದ್ದು ಹಾಕ್ಸಿರ್ತಾರಲ್ಲ, ಕೈ ಮಸ್ಕು, ಕೃತ್ರಿಮ ವಿಷ ಅಂತ ನಾನು ಹೇಳಿದ್ನಲ್ಲ, ಕೈ ಮಸ್ಕು ಹಾಕೋದು. ಸೊ ಅಂಟೆಗೊದ್ದನ ಹೊಡೆದ್ಬಿಟ್ಟು ಅದರ ರಕ್ತನ ಇಡ್ಲಿನಲ್ಲಿ ಹಾಕಿರ್ತಾರೆ ಅಥವಾ ಒಡೆನಲ್ಲಿ ಹಾಕಿರ್ತಾರೆ. ಅದು ಹೊಟ್ಟೆನಲ್ಲಿ ಹಂಗೆ ಇರುತ್ತೆ. ಗಿಡ ತುಂಬೆ ಗಿಡ. ಇದು ಲ್ಯೂಕಸ್ ಆಸ್ಪೆರಾ ಅಂತಾರೆ. ಲೇಬಿಯೇಟಿ ಫ್ಯಾಮಿಲಿ ಬರುತ್ತೆ. ದ್ರೋಣ ಪುಷ್ಪಿ ಅಂತ ಕನ್ನಡದಲ್ಲಿ ಹೇಳ್ತೀವಿ, ಅಲ್ಲ ಸಂಸ್ಕೃತ ಪದ. ಇದು ವಿಷ. ಭೂಲೋಕದಲ್ಲಿ ಅಮೃತದಷ್ಟೇ ವಿಷಗಳಿದೆ. ಗೊತ್ತಿರೋರನ್ನ ಕೇಳ್ಕೊಂಡು ಉಪಯೋಗಿಸಿದ್ರೆ ಗುಣಪಡಿಸ್ಕೋಬೋದು, ಇಲ್ಲ ತುರ್ಬೇಕೆಲ್ಲ ಹೇಳಿದ್ನಲ್ಲ ಸತ್ತೋಗ್ಲೂಬೋದು. ಸೊ ನೀವೇನು ಒಬ್ಬ ಸಾಯಿಸ್ಬೇಕು ಅಂದರೆ ಏನು ಬೇಡ ಬಿಡೋದು ಹೇಳ್ಬಾರ್ದು. ಒಳ್ಳೇದಕ್ಕಿಂತ ಕೆಟ್ಟದ್ದು. ಶೇಕ್ಸ್ಪಿಯರ್ ಒಂದು ಕಡೆ ಹೇಳ್ತಾರೆ, ದ ಬ್ಯಾಡ್ ನ್ಯೂಸ್ ಆರ್ ಸ್ಪ್ರೆಡ್ಸ್ ಫಾಸ್ಟರ್ ದ್ಯಾನ್ ದಿ ವಿಂಡ್. ಅಂದರೆ ಗಾಳಿಗಿಂತ ವೇಗವಾಗಿ ಕೆಟ್ಟ ವಿಚಾರಗಳು ಹರಡ್ತವೆ. ಸೊ ನಿಮ್ಗೆ ಗೊತ್ತಲ್ಲ ರೋಮಿಯೋ ಜೂಲಿಯೆಟ್ ಕತೆ. ರೋಮಿಯೋ ಇನ್ನೂ ಸತ್ತಿರೋದಿಲ್ಲ, ಜೂಲಿಯೆಟ್ ಸತ್ತೋಗಿದ್ದಾಳೆ ಅಂತ ಆತನಿಗೆ ಹೇಳ್ಬಿಟ್ಟು ಆತ ಸತ್ತೋಗ್ತಾನೆ. ಆತ ಸತ್ತೋಗ್ತಾನೆ. ಪುನಃ ಅಲ್ಲಿ ಬಂದು ನೋಡಿದಾಗ ಅವಳು ವಿಷ ಕುಡಿದು ಸಾಯ್ತಾಳೆ. ಹಾಗಾಗಿ
ದ ಬ್ಯಾಡ್ ನ್ಯೂಸ್ ಆರ್ ಫಾಸ್ಟರ್ ದೆನ್ ದಿ ವಿಂಡ್. ಗಾಳಿಗಿಂತನೂ ಅತಿಯಾಗಿ ಹರಡ್ತವೆ. ಹಾಗಾಗಿ ಸೊ ಕೆಟ್ಟ ವಿಚಾರಗಳನ್ನ ಸಾಧ್ಯದಷ್ಟು ಹೇಳಬಾರ್ದು. ಅದು ಮೀಡಿಯಾದಲ್ಲಿ ಹೇಳ್ಬಿಟ್ರಂತೂ ತುಂಬ ಇದಾಗೋಗುತ್ತೆ. ಒಳ್ಳೇದಕ್ಕಿಂತ ಕೆಟ್ಟದಕ್ಕೆ ಉಪಯೋಗಿಸ್ಬೇಕು. ಹಾಂ, ಯಾವಾಗಲೂ ಪ್ಲಸ್ ಅನುಕೂಲ ಆಗೋದನ್ನೇ ಹೇಳಬೇಕು ತಾಯಿ. ತುಂಬೆ ಗಿಡ, ತುಂಬೆಯಲ್ಲಿ ಹೂ ಬರುತ್ತೆ, ಅದು ಶಿವನಿಗೆ ಭಾಳ ಶ್ರೇಷ್ಠ. ಸಮಾಧಿನಲ್ಲಿ ತುಂಬೆಯನ್ನು ಈಗಲೂ ನೆಡ್ತೀವಿ, ಸಮಾಧಿ 4 ಮೂಲೆಗೂ ನೆಡ್ತೀವಿ. ಜೊತೆಗೆ ಶಿವ ವಿಷ ಕುಡಿದಾಗ ತಾನು ಬದುಕದ ಈ ತುಂಬೆ ರಸ ಕುಡಿದು ನೀಲಕಂಠ ಆಗಿದ್ದವನು, ವಿಷಕಂಠ ಆಗಿದ್ದವನು ನಿರ್ವಿಘ್ನನಾಗಿ ತನ್ನ ಜೀವನ ಉಳಿಸ್ಕೊಂಡ. ಸೊ ಹಂಗಾಗಿ ತುಂಬೆನ ಆತ ಯಾವಾಗಲೂ ತನಗೆ ಪ್ರಿಯವಾದಂಥ ವಸ್ತುವಾಗಿ ಇಟ್ಕೊಂಡಿದ್ದಾನೆ. ಯಾರು ತುಂಬೆ ಗಿಡನ ಪೂಜಿಸ್ತಾರೋ ಶಿವನಿಗೆ ಮಾಡಿದಂಥ ಪೂಜೆ ಸಿಗುತ್ತೆ. ಜೊತೆಗೆ ಶಿವನ ಆಶೀರ್ವಾದನೂ ಕೂಡ ತುಂಬೆ ಗಿಡದಲ್ಲಿ ಸಿಗುತ್ತೆ. ನೀವೇನು ಮಾಡೋದು ಬೇಡ, ಶಿವನ ದೇವಾಲಯಕ್ಕೆ ಹೋಗದಿತ್ತು ಪರವಾಗಿಲ್ಲ, ಒಂದು ತುಂಬೆ ಗಿಡ ನೆಟ್ಟು ಅದಕ್ಕೆ ಪೂಜೆ ಮಾಡಿದ್ರೆ ನಿಮಗೆ ಶಿವನೇ ಆಶೀರ್ವಾದ ಮಾಡ್ತಾನೆ. ನಾವು ಹೆಂಗೆ ತುಳಸಿಗೆ ಪೂಜೆ ಮಾಡ್ತೀವೋ, ವಿಷ್ಣುವಿನ ಆಶೀರ್ವಾದ ಪಡ್ಕೋತೀವೋ, ಅದೇ ರೀತಿ ತುಂಬೆ ಗಿಡ ನೆಟ್ಟು ತುಂಬೆ ಗಿಡಕ್ಕೆ ನೀವು ಪೂಜೆ ನೆರವೇರಿಸ್ತಾ ಬಂದರೆ ಶಿವನ ಆಶೀರ್ವಾದ ನಿಮಗೆ ಸದಾ ಇರುತ್ತೆ. ನಿರ್ವಿಷ ಆಗ್ತೀರಾ, ಹಾವು ಚೇಳುಗಳು ಬರಲ್ಲ, ನೀವೇನು ಮಾಡಬೇಕಾಗಿಲ್ಲ. ಸೊಳ್ಳೆ ಬರದೇ ಇರಲಿ ಅಂದರೆ ತುಂಬೆ ಗಿಡದ ಸೊಪ್ಪು ತಂದು ಒಣಗಿಸ್ಕೊಂಡು ಅದನ್ನು ಸಂಜೆ ಬರ್ತಾವಲ್ಲ 6:30-7 ಗಂಟೆ ಟೈಮಲ್ಲಿ, ಆ ಒಂದು ಟೈಮಲ್ಲಿ ನಾವು ಸಾಂಬ್ರಾಣಿ ಹೊಗೆ ಕೊಡ್ತೀವಲ್ಲ, ಆ ರೀತಿ ತುಂಬೆ ಗಿಡದ ಎಲೆಯನ್ನು ಹೊಗೆ ಹಾಕಿ ಬಿಟ್ಟರೆ ಒಂದು ಚೇಳು ಬರಲ್ಲ, ಒಂದು ಹಾವುಗಳು ಬರಲ್ಲ, ಹಾಗೆ ಹೊತ್ತ ಸೊಳ್ಳೆನೂ ಬರಲ್ಲ. ಗುಡ್ ನೈಟ್ ಹಾಕಿ ಆ ಜೀವನ ಯಾಕೆ ಹಾಳು ಮಾಡ್ಕೋತೀರ? ತುಂಬೆ ಗಿಡದ ಹೊಗೆನ ನೀವು ಉಪಯೋಗಿಸಿ. ಜೊತೆಗೆ ಯಾವುದೇ ವಿಷ ಆಗಿರಲಿ, ಅದು ಹಾವು ಕಚ್ಚಿರಲಿ ಅಥವಾ ಬೇರೆ ಏನೇ ಆಗಿರಲಿ, ಸೊ ಇದರದ್ದು ಎಲೆ ರಸನ ಎಲ್ಲಿ ಕಚ್ಚಿದೆ ಅಲ್ಲಿ ಹಾಕಬೇಕು. ಜೊತೆಗೆ ಒಂದು 2 ಹನಿ 3 ಹನಿಯಷ್ಟು ಜೇನುತುಪ್ಪಲ್ಲಿ ನೆಕ್ಕಿಸ್ಬೇಕು. ತಕ್ಷಣಕ್ಕೆ ನಿರ್ವಿಷ ಆಗೋಗುತ್ತೆ. ಚೇಳು ಕಚ್ಚಿದ್ರೂ ವಾಸಿ ಮಾಡುತ್ತೆ, ಹಾವು ಕಚ್ಚಿದ್ರೂ ಕೂಡ ವಾಸಿ ಮಾಡುತ್ತೆ. ಅಷ್ಟು ಅದ್ಭುತವಾದಂಥ ನಿರ್ವಿಷ ಮಾಡ್ತಕ್ಕಂಥ ಗುಣ ಈ ತುಂಬೆಗಿದೆ. ಜೊತೆಗೆ ಬಿ ಪಿನ ಹತೋಟಿಗೆ ತರಿಸುತ್ತೆ. ಹೈ ಬಿ ಪಿ ಆಗಿದ್ದರೂ ಕೂಡ ನಾರ್ಮಲ್ ತರಿಸುತ್ತೆ ಈ ಬಿ ಪಿ. ಒಂದು ದಿನ ಒಂದು ಎಲೆ ತಿಂದರೆ ಸಾಕು, ನಿಮಗೆ ವಿಷಗಳೇ ಬರಲ್ಲ. ವಿಷಕನ್ಯರು ಅಂತ ಇದ್ದರು ಹಿಂದೆ, ದಿನ ಅವನೊಂದು ಚೂರು ವಿಷ ಕೊಟ್ಟು ಅವಳು ಕಚ್ಚಿದ್ರೆ ಅಥವಾ ಅವಳಿಂದ ನಾವು ಲೈಂಗಿಕವಾಗಿ ಅವಳನ್ನ ಉಪಯೋಗಿಸಿದ್ರೆ ಸತ್ತೋಗ್ತಿದ್ರು. ಸೊ ರಾಜರು ಇನ್ನೊಬ್ಬ ರಾಜನ ಕೊಲ್ಲೋಕ್ಕೆ ವಿಷಕನ್ಯರು ಬಿಡ್ತಿದ್ರಲ್ಲ. ಸೊ ಹಂಗೆ ದಿನ ನೀವು ಒಂದೊಂದು ಎಲೆ ತಿಂತ ಬಂದರೆ ನಿಮ್ಮ ದೇಹನೇ ಎಲ್ಲ ವಿಷನೂ ನಿರ್ವಿಷ ಮಾಡೋ ಶಕ್ತಿ ಬಂದ್ಬಿಡುತ್ತೆ. ಸೊ ಒಂದು ಎಲೆಯಿಂದ ಅಂತೇನು ಸಮಸ್ಯೆ ಆಗಲ್ಲ. ಇದನ್ನು ನೀವು ದಿನನಿತ್ಯ ಉಪಯೋಗಿಸ್ಬೋದು. ಜೊತೆಗೆ ಪೂಜನೀಯವು ಉಪಯೋಗಿಸ್ಬೋದು. ತುಂಬೆ ಗಿಡ ವಿಷನ ನಿರ್ವಿಷ ಮಾಡ್ತಕ್ಕಂಥ ಗಿಡ ತುಂಬೆ. ಇದು ಕಾಡು ಬಸಳೆ ಗಿಡ. ಸೇಮ್ ಊರಲ್ಲಿರ್ತಕ್ಕಂಥ ಬಸಳೆ ರೀತಿ ಕಾಡು ಬಸಳೆ ಗಿಡ. ಇದರದ್ದು ವಿಶೇಷತೆ ಏನಪ್ಪ ಅಂದರೆ, ನೀವು ಒಂದೆಲ್ಲ ಹಿಂಗೆ ಇಟ್ಬಿಟ್ರೆ ಸಾಕು, ಸ್ವಲ್ಪ ಮಣ್ಣು ಹಾಕಿ ನೀರು ಹಾಕಿ ಬಿಟ್ಬಿಟ್ರೆ ಅದಾಗಿರೋದೇ ಒಂದು ಗಿಡ ಬೆಳ್ಕೊಬಿಡುತ್ತೆ. ಸೊ ಬೀಜ ರಕ್ತ ಸುರ ಅಂತಾರಲ್ಲ, ಒಂದು ರಕ್ತದಿಂದ ಒಬ್ಬ ಮನುಷ್ಯ ಉತ್ಪತ್ತಿ ಆಯ್ತು ಅಂತ, ಅದೇ ರೀತಿ ಒಂದು ಎಲೆಯಿಂದ ಒಂದು ಗಿಡನೇ ಉತ್ಪತ್ತಿ ಆಗೋಗುತ್ತೆ. ಎಷ್ಟು? ಒಂದು 21 ದಿನ ಅಥವಾ 1 ತಿಂಗಳಲ್ಲಿ ಉತ್ಪತ್ತಿ ಆಗುತ್ತೆ. ಇದರದ್ದು ವಿಶೇಷ ಏನಪ್ಪ ಅಂದರೆ, ಒಂದು ಎಲೆ, ಒಂದು ಕರಿಮೆಣಸು, ಒಂದು ಲವಂಗ, ಒಂದು ಏಲಕ್ಕಿ, ಒಂದು ಹರಳುಪ್ಪು, ದಿನ ಖಾಲಿ ಹೊಟ್ಟೆಗೆ 3 ದಿನ 3 ವೇಳೆ ತಿಂದರೆ ದೇಹದಲ್ಲಿರ್ತಕ್ಕಂಥ ಯಾವುದೇ ಕಲ್ಲುಗಳು ಕೂಡ ಕರಗೋಗುತ್ತೆ. ಪಿತ್ತಕೋಶ ಕಲ್ಲಿರ್ಬೋದು, ಹಾಗೆ ಹೊತ್ತ ಕಿಡ್ನಿನಲ್ಲಿ ಕಲ್ಲಿರ್ಬೋದು, ದೇಹದಲ್ಲಿ ಎಲ್ಲೇ ಕಲ್ಲಿರ್ಬೋದು, ಅಥವಾ ಈ ಗಂಟುಗಳಿರ್ಬೋದು, ಕರಗೋಂಥ ಶಕ್ತಿ ಇದೆ. ಬರೀ 3ರಿಂದ 21 ದಿನ ಸಾಕು, ಒಂದೇ ಎಲೆ, ಕರಿಮೆಣಸು, ಉಪ್ಪು, ಲವಂಗ, ಬೆಳ್ಳುಳ್ಳಿಯಿಂದ. ಕಾಡು ಬಸಳೆ ಎಲೆ. ಇನ್ನು ಎಸ್, ಬಾಯಿ ಬಸಳೆ ಇದೆಯಲ್ಲ, ಅದರದ್ದೇ ವೆರೈಟಿ ಕಾಡು ಬಸಳೆ. ಇದರಲ್ಲೂ ಬಾಯಿ ಹುಣ್ಣ ವಾಸಿ ಆಗುತ್ತೆ, ಒಂದೆಲೆ ಸಾಕು. ಇದು ಕಂಚುವಾಳ ಅಂತ ಕನ್ನಡದಲ್ಲಿ ಹೇಳ್ತೀವಿ, ಬಸವನ ಪಾದ್ಯಲೆ ಅಂತಾರೆ, ಕಾಂಚನಾರ ಅಂತ ಹೇಳ್ತೀವಿ. ಸೊ ಇದು ಗುಗ್ಗುಳ, ನೋವು ನಿವಾರಣೆ ಮಾಡ್ತಕ್ಕಂಥ ಶಕ್ತಿ ಇದೆ. ಜೊತೆಗೆ ಗಂಟ್ಲು ಕ್ಯಾನ್ಸರ್ ಇರುತ್ತೆ, ಅಥವಾ ಥೈರಾಯ್ಡ್ ಕ್ಯಾನ್ಸರ್ ಥೈರಾಯ್ಡ್ ಆಗಿರುತ್ತೆ, ಗಂಟ್ಲು ಊದ್ಕೊಂಡಿರುತ್ತೆ, ನೋವಾಗುತ್ತೆ, ಮಾತಾಡೋಕ್ಕಾಗಲ್ಲ. ಆಮೇಲೆ ಗಲಗಂಡ ಅಂತ ಮಾರಿ ಅಂತ ಹೇಳ್ತೀವಲ್ಲ, ಸೊ ಅದಕ್ಕೆ ಇದು ಒಂದು ಎಲೆ, ಒಂದು ಹರಳುಪ್ಪು, ಒಂದು ಲವಂಗ, ಒಂದು ಕರಿಮೆಣಸು ಹಾಕಿ ಅಗದು ಖಾಲಿ ಹೊಟ್ಟೆಗೆ ಒಂದು 7ರಿಂದ 21 ದಿನ ತಿಂದರೆ ಸರ್ವ ವಿಧವಾದಂಥ ಗಂಟ್ಲು ಸಮಸ್ಯೆ ನಿವಾರಣೆ ಆಗುತ್ತೆ.
ಬಸವನ ಪಾದೆಲೆ ಎಲ್ಲ ಕಡೆಯೂ ಇದೆ, ಸರ್ಕಾರದವರು ಬೀದಿನಲ್ಲಿ ನೆಟ್ಟವ್ರೆ. ಕಂಚುವಾಳದೆಲೆ, ಬಸವನ ಪಾದೆಲೆ ಅಥವಾ ಕಾಂಚನಾರ ಗುಗ್ಗುಳು, ಯಾವುದೇ ವಿಧವಾದಂಥ ಮೈಕೈ ನೋವು ಇದ್ರೂ ಕೂಡ ಇದ್ರ ಕಷಾಯ ಅಥವಾ ಇದರದ್ದು ಎಲೆ ತಿಂದರೆ ವಾಸಿ ಆಗುತ್ತೆ. ಜೊತೆಗೆ ಈ ರಕ್ತ ಶುದ್ಧಿ ಆಗುತ್ತೆ. ಕ್ಯಾನ್ಸರ್ ಗೆಡ್ಡೆನ ಕರಗಿಸ್ತಕ್ಕಂಥ ಶಕ್ತಿ ಈ ಬಸವನ ಪಾದಕ್ಕೆ ಎಲೆಯಿದೆ. ಇದನ್ನು ಯಾಕೆ ಬಸವನ ಪಾದ ಎಲೆ ಅಂದರೆ ಹಸುವಿನ ಕಾಲು ಇದೆಯಲ್ಲ, ಸೊ ಅದೇ ರೀತಿ ಕಾಣಿಸುತ್ತೆ, ಅದಕ್ಕೋಸ್ಕರ ಇದನ್ನು ಬಸವನ ಪಾದ ಎಲೆ ಅಂತ ಕರೀತಾರೆ. ಕಂಚುವಾಳ ಅಥವಾ ಕಾಂಚನಾರ ಗುಗ್ಗುಳು ನೋವು ನಿವಾರಕ, ಜೊತೆಗೆ ಗಂಟಲು ರೋಗನ ಸಂಪೂರ್ಣ ವಾಸಿ ಮಾಡುತ್ತೆ, ಕ್ಯಾನ್ಸರ್ನ ವಾಸಿ ಮಾಡ್ತಕ್ಕಂಥ ಗುಣ ಈ ಕಂಚುವಾಳದ ಎಲೆಗಿದೆ. ಇದು ಮೆಣಸು, ಕಾಡು ಮೆಣಸು ಗಿಡ. ನಾವು ನಮ್ಮ ಮೆಣಸು ಉಪಯೋಗಿಸ್ತೀವಿ ಸೇಮ್ ಮೆಣಸಿನಾಗೆ ಇರುತ್ತೆ. ಕಾಡು ಮೆಣಸಿನಷ್ಟೇ ಗುಣ ಲಕ್ಷಣಗಳು ಇರ್ತವೆ ಇದರಲ್ಲಿ. ಸೊ ಇದರದ್ದು ಪಂಚಾಂಗ ಉಪಯೋಗಿಸ್ಬೋದು, ಎಲೆ, ಕಾಂಡ, ಹೂವು, ಬಳ್ಳಿ ಎಲ್ಲನೂ ಉಪಯೋಗಿಸ್ಬೋದು. ಇದು ಈ ಎಲೆನ ವೀಳ್ಯದೆಲೆ ಜೊತೆ ಇದೊಂದು ಎಲೆ, ಒಂದು ವೀಳ್ಯದೆಲೆ, ಒಂದು ಕರಿಮೆಣಸು ತಿಂದರೆ ಎಂಥ ವಿಧವಾದಂಥ ಕೆಮ್ಮು ವಾಸಿ ಆಗುತ್ತೆ, ರಕ್ತ ಶುದ್ಧಿ ಆಗುತ್ತೆ. ಜೊತೆಗೆ ದೇಹದಲ್ಲಿ ಇರ್ತಕ್ಕಂಥ ಕೊಬ್ಬಿನ ಅಂಶ ಇದೆಯಲ್ಲ ಅದನ್ನು ಕರಗಿಸ್ತಕ್ಕಂಥ ಶಕ್ತಿ ಈ ಒಂದು ಕಾಡು ಕರಿಮೆಣಸಿಗಿದೆ. ಕರಿಮೆಣಸಿನಾಗೆ ಇರುತ್ತೆ, ಆದರೆ ಕೆಂಪು ಕಾಣುತ್ತೆ ಇದ್ರ ಬಣ್ಣ. ಸೊ ಇದು ಬಳ್ಳಿ, ಇದು ಹಬ್ಕೊಂಡು ಹೋಗ್ತಾ ಇರುತ್ತೆ. ಇನ್ನು ನಮಗೆಲ್ಲ ಗೊತ್ತಿದ್ದಾಗೆ ಇದು ಒಂದೆಲಗ, ಬ್ರಾಹ್ಮಿ ಅಂತೀವಿ, ಒಂದೆಲಗ ಅಂತೀವಿ, ಮಂಡುಕ ಪರ್ಣಿ ಅಂತೀವಿ. ಸೊ ವಿಧವಾದಂಥ ಇದು ಹೆಸರಿನಲ್ಲಿ ಕರಿತೀವಿ. ಇದರದ್ದು ಏನಪ್ಪ ವಿಶೇಷತೆ ಅಂದರೆ ಬುದ್ಧಿಶಕ್ತಿ ಚೆನ್ನಾಗಿ ಕೆಲಸ ಮಾಡುತ್ತೆ, ಸ್ಮರಣ ಶಕ್ತಿ ಬರುತ್ತೆ. ಇದರದ್ದು ಒಂದೊಂದು ಎಲೆ ಹಾಗೆ ತಿಂದರೂ ಸರಿಯೇ, ಇಲ್ಲ ರಸ ಮಾಡ್ಕೊ ಕುಡಿದ್ರೂ ಸರಿಯೇ. ಮುಖ್ಯವಾಗಿ ಸ್ಟ್ರೋಕ್ ಆಗಿರುತ್ತೆ ನೋಡಿ, ಬ್ರೈನ್ ಸ್ಟ್ರೋಕ್ ಆಗಿರುತ್ತಲ್ಲ, ಸೊ ಅಂಥವ್ರಿಗೆ ಒಂದೊಂದು ಎಲೆನ ದಾಳಿಂಬೆ ಹಣ್ಣು ಜೊತೆ ಒಂದು 20 ದಿನ ಕೊಟ್ಟರೆ ಸಂಪೂರ್ಣ ಸ್ಟ್ರೋಕ್ ವಾಸಿ ಆಗುತ್ತೆ. ನನ್ನ ಅನುಭವದಲ್ಲಿ ಕೋಮಾದಲ್ಲಿದ್ದವ್ರನ್ನೂ ಕೂಡ ವಾಸಿ ಮಾಡಿದ್ದೀನಿ. ಸುಮಾರು 100 ಜನಕ್ಕೂ ಅಧಿಕವಾಗಿ ಸ್ಟ್ರೋಕ್ ಸಂಪೂರ್ಣ ವಾಸಿ ಮಾಡಿದ್ದೀನಿ. ಅದರಲ್ಲಿ ಸುಮಾರು ಬೆಲ್ ಪಾಲ್ಸಿ, ತುಟಿ ಉರಿ ಕೇಳೋದು, ಕಣ್ಣು ಕಾಣದೆ, ಒಂದು ಕಣ್ಣು ಕಾಣೋದು, ಒಂದು ಕಣ್ಣು ಕಾಣದಿರೋದು, ಒಂದು ಪಾರ್ಶ್ವ ಪೂರ್ತಿ ಹೋಗೋದು, ಸಂಪೂರ್ಣ ಜ್ಞಾನ ಇಲ್ಲದೆ ಹೊರಟಾಗಿರೋದು, ಅಂಥವರು ಕೂಡ ನನ್ನ ಅನುಭವದಲ್ಲಿ 30ಕ್ಕೂ ಅಧಿಕವಾಗಿರ್ತಕ್ಕಂಥ ಕೋಮಾ ಸ್ಟೇಜು, ಕಣ್ಣು ಜ್ಞಾನ ಏನೂ ಇಲ್ಲದೆ ಬೆಡ್ ಸೋರಾಗಿ ಗಾಯಲಾಗಿ ದೇಹನ ಬೇರೆ ಬೇರೆ ದೇಶಕ್ಕೆಲ್ಲ ತಗೊಂಡೋಗಿ ಅಲ್ಲೂ ಆಗಲ್ಲ ಅಂತ ವಾಪಸ್ ತಂದು ಬಿಟ್ಟಿರೋದು, ಅವರು ಕೂಡ ಚೆನ್ನಾಗಿದ್ದಾರೆ, ಅಂಥವರು ವಾಸಿಯಾಗಿದ್ದಾರೆ. ಸೊ ಸ್ಟ್ರೋಕ್ಗೆ ಮಾಡಿಸ್ತಕ್ಕಂಥ ಔಷಧಿ ಎಷ್ಟು, 1 ಎಲೆ ಅಥವಾ 2 ಎಲೆ ದಾಳಿಂಬೆ ಜ್ಯೂಸ್ ಜೊತೆ ಒಂದೆಲೆ, ಒಂದು ಗರಿಕೆ, 1 ಎಲೆ ಆಯಿತಾ, ತುಳಸಿ 1 ಎಲೆ, 1 ಹಣ್ಣು ದಾಳಿಂಬೆ ಹಣ್ಣು, ನೀರು ಹಾಕಿ ಜ್ಯೂಸ್ ಮಾಡಿ ಡೈಲಿ ಒಂದು 20 ದಿನ ಕೊಡ್ತಾ ಬಂದರೆ ಎಂಥ ವಿಧವಾದಂಥ ಸ್ಟ್ರೋಕು ವಾಸಿಯಾಗುತ್ತೆ. ಲಕ್ವ ದೊಡ್ಡ ಕಾಯಿಲೆ ಏನಲ್ಲ, ಆದರೆ ಒಳ್ಳೆಯ ವೈದ್ಯ ಸಿಕ್ಕಬೇಕಷ್ಟೇ. ಪ್ರೀಸಿಯಸ್ ಟೈಮ್ ಇರುತ್ತಲ್ಲ 4 ಅವರ್ಸಲ್ಲಿ, ಆ 4 ಅವರ್ಸಲ್ಲಿ ನಮ್ಮಂಥ ಒಳ್ಳೆಯ ವೈದ್ಯ ಸಿಕ್ಕಿದ್ರೆ 100ಕ್ಕೆ 100 ಭಾಗ ಲಕ್ವನ ಗುಣಪಡಿಸ್ಬೋದು. ಮೊದಲು ಹೇಳ್ತಿರೋ ಸತ್ತಾಗ ನೋಡಬೇಕು ಅವನ್ನ ಅಂತ, ಅಂದರೆ ಅವನು ಲಕ್ವ ಹೊಡೆದು ಬಿದ್ದೋಗ್ತಿದ್ದ, ಬಾಯಿ ಹುಳ ಬಿದ್ದುಬಿಡೋದು, ಜ್ಞಾನ ತಪ್ಪೋಗೋದು, ಮೈಯೆಲ್ಲ ಗಾಯ ಆಗೋದು, ಹಿಂಗೆಲ್ಲ ಹೇಳ್ತಾಯಿದ್ರು. ಆಮೇಲೆ ಯಮದ ಹಪ್ಪಳ ಅಂದ್ಬಿಟ್ಟು ಮೈ ಮೇಲೆ ಹಪ್ಪಳ ಎಲ್ಲ ಬಂದುಬಿಡೋದು, ಹಿಂಗೆಲ್ಲ ನಾನು ನೋಡಿದ್ದೀನಿ ಅವೆಲ್ಲನೂ. ಸೊ ಅವಕ್ಕೆಲ್ಲ ಪರಿಹಾರ ಉಂಟು ನಮ್ಮಲ್ಲಿ. ಸಾಧ್ಯ ಅಸಾಧ್ಯ ವ್ಯಾಪ್ತಿ ಅಂತ ಕರೀತಾರೆ. ಕೆಲವೊಂದು ವಾಸಿಯಾಗಿರ್ತಕ್ಕಂಥ ರೋಗಗಳನ್ನೆಲ್ಲ ಸಾಧ್ಯ ಅಂದ್ಬಿಡ್ತಾರೆ, ಕೆಲವೊಂದು ವಾಸಿಯಾಗದೇ ಇರ್ತಕ್ಕಂಥವೆಲ್ಲ ಅದು ಹಂಗೆ ಉಳ್ಕೊಳುತ್ತೆ, ಅದನ್ನ ವ್ಯಾಪ್ತಿ ಅಂತಾರೆ. ಕೆಲವೊಂದು ಸಾಧಾರಣ ಸಾಧ್ಯ, ಸಣ್ಣ ಪುಟ್ಟದಾಗ ವಾಸಿ ಆಗುತ್ತೆ, ಪುನಃ ಹಂಗೆ ಇರ್ತವೆ. ಹಂಗಾಗಿ 3 ಥರವಾಗಿ ವಿಂಗಡಣೆ ಮಾಡಿರ್ತಾರೆ. ಸೊ ನಮ್ಮ ಒಂದು ಅನುಭವದಲ್ಲಿ ಒಬ್ಬ ಸರಾಸರಿ 10 ಜನದಲ್ಲಿ 6 ಜನ ಚೆನ್ನಾಗಿ ಗುಣ ಆಗ್ಬಿಡ್ತಾರೆ, 1-2 ಆಗೋದೇ ಇಲ್ಲ, ಇನ್ನೊಂದಿಬ್ಬರು ಸತ್ತೋಗ್ತಾರೆ. ಈ ರೀತಿ ಹೇಳ್ಬೋದು ನಮ್ಮ ಒಂದು ಅನುಭವವಾಗಿ. ಹಂಗಾಗಿ ಲಕ್ವ 100ಕ್ಕೆ 100 ಭಾಗ ವಾಸಿಯಾಗುತ್ತೆ, ಮೂರ್ಛೆ ರೋಗ 100ಕ್ಕೆ 100 ಭಾಗ ವಾಸಿಯಾಗುತ್ತೆ. ಪ್ರತಿಯೊಂದಕ್ಕೂ ಪರಿಹಾರ ಉಂಟು. ನೀವು ಒಂದು ಮಾನಸಿಕವಾಗಿ ಖರ್ಚಾಗುತ್ತೆ ವೈದ್ಯರು ನೋಡಿದ್ರೆ ಅನ್ನೋದು ಬಿಟ್ಬಿಡಬೇಕು. ಖರ್ಚಾದರೂ ಪರವಾಗಿಲ್ಲ, ಒಳ್ಳೆ ವೈದ್ಯ ಸಿಕ್ಕಿದ್ರೆ ಸಾಕು. ಯಾರು ನಮ್ಮಂಥ ಒಳ್ಳೆ ವೈದ್ಯ ಸಿಕ್ಕಿದ್ರೆ ಪ್ರತಿಯೊಂದು ರೋಗನೂ ವಾಸಿ ಮಾಡ್ಬೋದು. ಆದರೆ ಹುಡುಕತ್ತಾ ಹೋಗ್ಬೇಕಷ್ಟೇ. ಸೊ ಈಗ ಟಿ ವಿನಲ್ಲಿ, ರೇಡಿಯೋನಲ್ಲಿ ಅಥವಾ ಮೀಡಿಯಾದಲ್ಲಿ ಬರ್ತಾರೆ ಬುಟ್ಟಾಟಿಕೆ ವೈದ್ಯರು. ಸೊ ಅವರು ಹಣಕ್ಕೋಸ್ಕರನೇ ಇರ್ತಕ್ಕಂಥ ವೈದ್ಯರಾಗಿಬಿಡ್ತಾರೆ. ಅದು ಕಷ್ಟ. ನಿಮಗೂ ಒಳ್ಳೆ ವೈದ್ಯ ಸಿಗಬೇಕು ಅಂದರೆ ನಿಮ್ಮ ಮನೆಯಲ್ಲೂ ಕೂಡ
ಬರೆದಿರಬೇಕು. ಹಾಗಾಗಿ 100ಕ್ಕೆ 100 ಭಾಗ ರೋಗಗಳನ್ನ ಗುಣಪಡಿಸ್ಕೋಬೋದು. ಉತ್ತಮ ವೈದ್ಯನ ನೀವು ಹುಡುಕೊಳ್ಳೋದು ಒಳ್ಳೆಯದು. ಇಂಥ ಒಳ್ಳೆಯ ಮೇಡಮ್ ಇರ್ತಕ್ಕಂಥ ಚಾನಲ್ನ ನೀವು ಹುಡುಕೊಂಡ್ರೆ ಉತ್ತಮವಾದ ವೈದ್ಯ ಸಿಕ್ಕೇ ಸಿಗ್ತಾನೆ. ಸೊ ಹಂಗಾಗಿ ಲಕ್ವ ಗುಣಪಡಿಸ್ಬೋದು, ಮೂರ್ಛೆ ರೋಗ ಗುಣಪಡಿಸ್ಬೋದು, ಅಸ್ತಮಾ ವಾಸಿ ಮಾಡ್ಬೋದು, ಆಯಿತಾ. ಟಿ ಬಿ ರೋಗನೂ ಕೂಡ ಹತೋಟಿಗೆ ತಂದು ವಾಸಿ ಮಾಡ್ಬೋದು. ಪ್ರತಿಯೊಂದು ರೋಗಕ್ಕೂ ಮದ್ದಿದೆ, ಒಳ್ಳೆಯ ವೈದ್ಯ ಸಿಗಬೇಕಷ್ಟೇ. ಸೊ ಇಷ್ಟು ಹೇಳಿ ನನ್ನ ಇವತ್ತಿನ ಸಂಚಿಕೆಯನ್ನು ಮುಗಿಸಿ ಹೇಳ್ದಲ್ಲ ತಾಯಿ. ಆಯಿತಾ. ಇನ್ನೊಂದು ಖಾರೆ ಹುಲ್ಲು ಬಗ್ಗೆನೂ ಹೇಳ್ಬಿಡ್ತೀನಿ. ಇದು ಖಾರೆ ಹುಲ್ಲು ಅಂದರೆ ಇದು ತಿಂದರೆ ಖಾರ ಬರುತ್ತೆ, ಹುಲ್ಲಲ್ಲೇ ಖಾರ, ಆಮೇಲೆ ಘಮ ಅಂತ ಇರುತ್ತೆ. ಇದರದ್ದು ವಿಶೇಷ ಏನಪ್ಪ ಅಂದರೆ ರಕ್ತ ಕೆಟ್ಟೋಗಿರುತ್ತಲ್ಲ, ಇದರದ್ದು ರಸ 1 ಸ್ಪೂನು ಜೇನುತುಪ್ಪ ಹಾಕ್ಕೊಂಡು 7 ದಿನ ಕುಡಿದ್ರೆ ಸಾಕು, ಎಂಥ ವಿಧವಾದಂಥ ಕಜ್ಜಿಗಳು ದೇಹದಲ್ಲಿ ವಾಸಿಯಾಗುತ್ತವೆ. ಜೊತೆಗೆ ನವೆ ಕೆರೆತ ಅದು ಹೋಗುತ್ತೆ. ಇದರ ರಸನ ಎಲ್ಲೆಲ್ಲಿ ಕಜ್ಜಿ ಇದೆಯಾ ಅದಾಗ ಹಚ್ಚಿದ್ರೆ ಸಾಕು, ಹಚ್ಬಿಟ್ಟು ಬಿಸಿಲಕ್ಕಾದ್ರೆ ಸಾಕು, 3 ದಿನಕ್ಕೆ ಒಣಗೋಗುತ್ತೆ. ಇಲ್ಲ ಇದನ್ನು ಬೆಂಕಿ ಹಾಕಿ ಬೂದಿ ಮಾಡ್ಕೊಂಡು ಆ ಬೂದಿನ ಕೊಬ್ಬರಿನಲ್ಲಿ ಹಚ್ಚಿದ್ರು ಕೂಡ ಚರ್ಮ ರೋಗ ವಾಸಿಯಾಗುತ್ತೆ. ಒಟ್ಟಾರೆ ರಕ್ತ ಶುದ್ಧಿ ಮಾಡ್ತಕ್ಕಂಥ ಹುಲ್ಲು ಇದು ಖಾರೆ ಹುಲ್ಲು. ಎಲ್ರಿಗೂ ನಮಸ್ಕಾರ, ಶುಭವಾಗಲಿ. ಇಲ್ಲಿಯವರೆಗೆ ನಮ್ಮ ಸುತ್ತ ಇರೋ ಗಿಡಗಳು ನಮಗೆ ಗೊತ್ತಿಲ್ಲ, ಎಷ್ಟು ಅದು ನಮಗೆ ಉಪಕಾರಿ ಆಗುತ್ತೆ ಅನ್ನೋದು ನಮ್ಗೆ ಗೊತ್ತೇ ಇಲ್ಲ. ಅದರ ಬಗ್ಗೆ ಮತ್ತು ಅದರ ಮಹತ್ವ, ಅದರ ಪ್ರಯೋಜನಗಳನ್ನು ತುಂಬ ಸರಳವಾಗಿ ಆದರೆ ಅತ್ಯಮೂಲ್ಯವಾದ ಅಂಶಗಳನ್ನು ಮನಸ್ಸಿಗೆ ಅರ್ಥ ಆಗೋ ರೀತಿ ಹೇಳಿದಂತಹ ಡಾಕ್ಟರ್ ಚಂದ್ರು ಅವರಿಗೆ ಧನ್ಯವಾದಗಳು. ನಮಸ್ತೆ ತಾಯಿ. ನಮಸ್ತೆ.